ಇವತ್ತು ನನ್ನ ಕೈಗೆ ರಾಮಾಯಣ ಕೊಟ್ಟು ನನ್ನ ಮೇಲೆ ನನಗೆ ನಂಬಿಕೆ ಬರೋ ಹಾಗೆ ಮಾಡಿದ ಒಳ್ಳೆ ವ್ಯಕ್ತಿ ಕೈಗೆ ಗಾಯ ಆಗೋಕೆ ಕಾರಣ ಆಗ್ಬಿಟ್ಟೆ. ಇಷ್ಟು ಪಾಪ ಮಾಡಿರೋ ನನಗೆ ಶಿಕ್ಷೆ ತಪ್ಪಿದ್ದಲ್ಲ. ಹುಚ್ಚಿಡ್ತಿದ್ಯಾ ನಿನ್ಗೆ? ನಿನ್ ಕೈ ಹೇಗೆ ಸುಟ್ಟಿದೆ ನೋಡು. ಅಮ್ಮವ್ರ ಕೈ ರಕ್ತ ನನ್ನಿಂದನೇ ನೆಲಕ್ಕೆ ಬಿದ್ದಿದ್ದು ರಾಹುಲ್ ಅವರೇ. ಅದನ್ನ ನೆನೆಸ್ಕೊಂಡ್ರೆ ಆಗ್ತಿರೋ ನೋವು ನನ್ನನ್ನ ನಾನು ಪೂರ್ತಿ ಸುಟ್ಕೊಂಡ್ರು ಕೂಡ ಕಡಿಮೆ ಆಗಲ್ಲ ರಾಹುಲ್ ಅವರೇ. ಮೇಡಮ್ಗೆ ನಿನ್ ಬಗ್ಗೆ ಗೊತ್ತಿಲ್ಲದೆ ಆ ಕೋಪ ಮಾಡ್ಕೊಂಡ್ರು ಸರ್ಸು. ನನ್ನ ಬಗ್ಗೆ ವಾಗ್ದೇವ್ ಅಮ್ಮವ್ರಿಗೆ ಮಾತ್ರ ಅಲ್ಲ, ಇವತ್ತಷ್ಟೇ ಅಮ್ಮವ್ರ ಬಗ್ಗೆ ನನಗೂ ಅರ್ಥ ಆಗಿದ್ದು. ನಮ್ಮಮ್ಮ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರು ರಾಹುಲ್ ಅವರೇ, ಯಾರಾದ್ರೂ ಕಷ್ಟದಲ್ಲಿ ನೋವಲ್ಲಿ ಇದ್ರೆ ಹತ್ರದಲ್ಲಿದ್ದು ಸಹಾಯ ಮಾಡಬೇಕು, ಅವ್ರ ಸಂತೋಷಕ್ಕೆ ಕಾರಣ ಆಗ್ಬೇಕು ಅಂತ. ಅದಕ್ಕೆ ಇವತ್ತಿಂದ ಅಮ್ಮವ್ರಿಗೆ ಇಷ್ಟ ಆಗೋ ಹಾಗೆ ಇರ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಂದ್ರೆ ನಮ್ ಜೀವನ ನಿಜ ಹೇಳೋ ಧೈರ್ಯ ನಿಮ್ಗೆ ನನ್ಗೆ ಯಾರಿಗೂ ಇಲ್ಲ. ಇವತ್ತು ಸರ್ಸು ಜೊತೆ ಮದ್ವೆ ಮಾಡ್ಬೇಕು ಅಂದಿದ್ದಕ್ಕೆ ಅಷ್ಟು ಕೋಪ ಮಾಡ್ಕೊಂಡಿದ್ದ ಅಮ್ಮವರು ಇನ್ನು ಈ ಸರ್ಸುನೇ ಅವ್ರ ಸೊಸೆ ಅಂತ ಗೊತ್ತಾದ್ರೆ ಏನ್ ಮಾಡ್ತಾರೋ ಯಾರಾದ್ರೂ ಊಹೆ ಕೂಡ ಮಾಡ್ಕೊಳಕ್ ಆಗತ್ತ ರಾಹುಲ್ ಅವರೇ? ಅಂದ್ರೆ ಮೇಡಮ್ ಅನ್ಕೊಂಡ ಹಾಗೆ ಪ್ರೀತಿಗೂ ನನಗೂ ಮದ್ವೆ ಆಗ್ಬೇಕು ಅಂತ ನೀನ್ ಬಯಸ್ತಾ ಇದೀಯ ಸರ್ಸು? ನಾನ್ ಬಯಸ್ತಿಲ್ಲ ರಾಹುಲ್ ಅವರೇ. ನನ್ನ ಹಣೆ ಬರಹದಲ್ಲಿ ಹೇಗ್ ಬರ್ದಿದ್ಯೋ ಹಾಗೆ ನಡೆಯೋದು. ನಿಮ್ಗೆ ಇಷ್ಟ ಇಲ್ಲದೆ ಇದ್ರು ಆ ದೇವ್ರು ನಮ್ಮಿಬ್ರನ್ನು ಯಾಕೆ ಒಂದ್ ಮಾಡಿದ್ನೋ ಅಂತ ಗೊತ್ತಿಲ್ಲ. ಇಷ್ಟು ಕಷ್ಟ ಇರೋದು ಗೊತ್ತಿದ್ರು ಕೂಡ ಮತ್ತೆ ಈಗ ಯಾಕೆ ಒಂದ್ ಮಾಡಕ್ ನೋಡ್ತಿದ್ದಾನೋ ಅರ್ಥನೂ ಆಗ್ತಿಲ್ಲ. ಅಂದ್ರೆ ನಮ್ದು ಬಂಧ ಅಲ್ಲ, ಶಿಕ್ಷೆ ಅಂತ ಹೇಳ್ತಿದ್ಯಾ? ಶಿಕ್ಷೆಯಾಗಿ ಬದಲಾಗಿ ಹೋಗಿದೆ ರಾಹುಲ್ ಅವರೇ. ಕಾರಣ ನಿಮ್ಗೆ ಕೂಡ ಗೊತ್ತಿದೆ. ನೀನ್ ಏನ್ ಹೇಳ್ತಾ ಇದೆಯೋ ನನಗೆ ಅರ್ಥ ಆಗ್ತಿಲ್ಲ ಸರ್ಸು. ನನ್ನಮ್ಮ ಹೇಳಿರೋ ಮಾತನ್ನ ವಾಗ್ದೇವಮ್ಮಂಗೋಸ್ಕರ ಆಚರಿಸ್ತೀನಿ. ನಮ್ಮ ಪಾಲಿಗೆ ಸಿಗದೆ ಇರೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಅಮ್ಮವ್ರ ಆನಂದಕ್ಕೋಸ್ಕರ ಅವ್ರ ಮಾತನ್ನ ಕೇಳ್ತೀನಿ. ಇಷ್ಟ ಆಗೋ ಹಾಗೆ ನಡ್ಕೊಳ್ತೀನಿ. ಸೊಸೆಯಾಗಿ ತಗೊಳ್ಬೇಕಾಗಿರೋ ಜವಾಬ್ದಾರಿನ ಎಲ್ರಿಗೂ ಒಳ್ಳೇದ್ ಬಯಸೋ ವ್ಯಕ್ತಿಯಾಗಿ ನಿಭಾಯಿಸ್ತೀನಿ. ನನ್ನ ಜೀವನಕ್ಕಿಂತ ನನ್ಗೆ ಕುಟುಂಬದ ಸಂತೋಷನೇ ಮುಖ್ಯ ರಾಹುಲ್ ಅವರೇ. ಒಂದು ಚೂರು ಸ್ವಾರ್ಥ ಇಲ್ಲದೆ ಅದು ಹೇಗಿದೆಯಾ ಸರ್ಸು ನೀನು? ಮನ್ಸಲ್ಲಿರೋ ಭಯನ, ಕೋಪನ ಮೇಡಮ್ಗೋಸ್ಕರ ಜವಾಬ್ದಾರಿ ಅಂತ ಹೇಗೆ ಮುಚ್ಚಿಟ್ಕೋತಾ ಇದೆಯಾ? ನಿನ್ನನ್ನು ಯಾವತ್ತೂ ದೂರ ಮಾಡ್ಕೋಬಾರ್ದು ಅಂತ ನಾನು ಮನಸಾರೆ ಬೇಡ್ಕೊಳ್ಳೋದನ್ನ ಬಿಟ್ರೆ ನನ್ನಿಂದ ಏನೂ ಮಾಡೋಕ್ಕಾಗ್ತಿಲ್ಲ ಸರ್ಸು. ನೀವೇನೋ ಮಾಡಬೇಕು ಅಂತ ಇದನ್ನೆಲ್ಲ ಹೇಳಿದ್ದಲ್ಲ ರಾಹುಲ್ ಅವರೇ. ನನ್ನ ಮನಸ್ಸಿಗೆ ತೋಚಿದ್ದನ್ನ ಹೇಳ್ದೆ ಅಷ್ಟೇ. ನೀವೇನು ಹೊರಡಿ ರಾಹುಲ್ ಅವರೇ, ಯಾರಾದ್ರೂ ನೋಡಿದ್ರೆ? ಬಿಡ್ಬೇಡ ರಾಹುಲ್, ಈ ಕೈನ ಇನ್ಯಾವುದೇ ಕಾರಣಕ್ಕೂ ಬಿಡ್ಬೇಡ. ಯಜಮಾನ್ರಿ, ಅದೇನಂದ್ರೆ ಮಾವಂತ ಕರಿತಾಯಿ. ಇಬ್ರು ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಇಷ್ಟು ದಿನ ತುಂಬಾನೇ ಚೆನ್ನಾಗಿ ನಟಿಸಿದ್ರಿ. ನಿಮಗೆ ಒಳ್ಳೇದಾಗ್ಲಿ ಅಂತ ಎಷ್ಟು ಸಲ ಕೇಳಿದ್ರು ಕೂಡ ನಿಜ ಹೇಳ್ದೆ ಯಾಕೆ ಮುಚ್ಚಿಡ್ರಿ?
ಕೇಳಿದ್ರೆ ತಾತ ಹೇಳಿದ ಮಾತುಗಳನ್ನ, ಅವ್ರು ತಗೊಂಡಿರೋ ನಿರ್ಧಾರನ ನೀವೆಲ್ಲಿ ತಗೋತಿರೋ ಅನ್ನೋ ಭಯ ಆಯ್ತು. ಶಾಶ್ವತವಾಗಿ ನೀವು ಮೇಡಮ್ ದೂರ ಆಗ್ಬಾರ್ದು ಅನ್ನೋ ಭಯದಿಂದ ನಿಜಾನ ಮುಚ್ಚಟ್ಟೆ. ಅಂದ್ರೆ ನಮಗೋಸ್ಕರ ಯೋಚನೆ ಮಾಡಿ ನೀವಿಬ್ರು ದೂರ ಆಗ್ಬೇಕು ಅನ್ಕೊಂಡ್ರ? ತಾನು ಅನ್ಕೊಂಡಿದ್ ನಡಿಬೇಕು ಅಂತ ಒಳ್ಳೇದು ಕೆಟ್ಟದಕ್ಕೆ ವ್ಯತ್ಯಾಸ ತಿಳಿದ್ರು ನಿಮ್ ಮೇಡಮ್ಗೆ ದೂರ ಆದ್ರೆ ಮಾತ್ರ ಮನುಷ್ಯರ ಬೆಲೆ ಗೊತ್ತಾಗೋದು. ಬೇಡ ಮಾವ, ಆದಿ ದಂಪತಿಗಳು ನೀವು ಯಾವತ್ತೂ ಹಾಗೆ ಹೇಳ್ಬಾರ್ದು. ಮಾತಲ್ಲಿ ದೂರವಾಗಿದ್ರು ಒಬ್ರು ಮನ್ಸಲ್ಲಿ ಒಬ್ರು ಯಾವಾಗ್ಲೂ ಹತ್ರನೇ ಇರ್ತೀರಾ. ಈಗ ಸಮಸ್ಯೆ ನನ್ ಮನ್ಸಿನ ಬಗ್ಗೆ ಅಲ್ಲ, ನಿಮ್ಮಿಬ್ರು ಮದುವೆ ಬಗ್ಗೆ. ಇಷ್ಟು ದಿನ ನಿಮ್ಮ ಅಭಿಪ್ರಾಯ ಗೊತ್ತಾಗ್ದೆ, ಅವಳು ಹಾಗೆ ಬಲವಂತನೂ ಮಾಡೋಕ್ಕಾಗ್ದೆ ಮೌನವಾಗಿದ್ಬಿಟ್ಟೆ. ಇನ್ನು ಒಂದು ಕ್ಷಣ ಕೂಡ ತಡ ಮಾಡೋದಿಲ್ಲ. ಅವಳ ಆವೇಶ ಹರಿದಿರೋ ಲಗ್ನ ಪತ್ರಿಕೆನ ನಾನ್ ನಿಜ ಮಾಡ್ತೀನಿ. ಬೇಡ ಮಾವ, ಬೇಡ. ದೊಡ್ಡಯ್ಯ ಕೂಡ ನಿಮ್ ಹಾಗೆ ಯೋಚನೆ ಮಾಡಿದ್ದಕ್ಕಲ್ವಾ ಬೆಳಗ್ಗೆ ಅಷ್ಟು ದೊಡ್ಡ ಗಲಾಟೆ ಆಗಿದ್ದು. ಅಮ್ಮೋರ್ ಕೈಗೆ ಗಾಯ ಆಗೋ ಹಾಗಾಗೋಯ್ತು. ನೀವ್ ಹೋಗಿ ಇದೇ ವಿಷಯದಲ್ಲಿ ವಾದ ಮಾಡಿದ್ರೆ ಏನಾಗುತ್ತೋ ಅಂತ ಯೋಚನೆ ಮಾಡಕ್ಕೂ ಭಯ ಆಗುತ್ತೆ. ಏನ್ ರಾಹುಲ್ ಹೀಗ್ ಮಾತಾಡ್ತಾ ಇದ್ದಾಳೆ? ನಮ್ ಬದುಕಿಗೆ ಏಳ್ಗೆಗೆ ಕಾರಣ ಆಗಿರೋ ಕುಟುಂಬಕ್ಕೆ ನಾವ್ ಏನ್ ಸಹಾಯ ಮಾಡೋಕಾಗ್ದೆ ಹೋಯ್ತು. ನಾವು ಅಷ್ಟು ದೊಡ್ಡ ಕೋಟೆಯಲ್ಲಿದ್ದು ಈ ಚಿಕ್ಕೋಣನ ಇವಳಿಗೆ ಕೊಟ್ಟಿದೀವಿ. ಋಣ ತೀರ್ಸ್ಕೊಳ್ಳೋದ್ ಬಿಟ್ಟು ಸರ್ಸುನ ನಾವು ಕೆಲಸದೊಳಗೆ ಮಾಡಿದ್ವಿ. ನಿಮ್ ಪ್ರೀತಿ ತಿಳ್ಕೊಂಡು ಮದುವೆ ಮಾಡ್ತೀನಿ ಅಂತಂದ್ರೆ ಬೇಡ ಅಂತ ಅಡ್ಡ ಬರ್ತಾ ಇದೆಯಲ್ಲ. ಡ್ಯಾಡ್, ನೀವಲ್ಲ, ಮೇಡಮ್ ಹತ್ರ ನಾನೇ ಮಾತಾಡ್ತೀನಿ. ರಾಹುಲ್ ಅವರೇ, ಏನಿದು? ಇಲ್ಲಿವರೆಗೂ ನಾನು ಹೇಳಿದ್ದೇನು, ನೀವು ಮಾಡ್ತಿರೋದೇನು? ಆಗ ಮೇಡಮ್ ಮೇಲಿದ್ದ ಭಯ ಇತ್ತು, ಈಗ ಡ್ಯಾಡ್ ಕೊಟ್ಟಿರೋ ಧೈರ್ಯ ಇದೆ. ಬೇಡ ರಾಹುಲ್ ಅವರೇ, ನನ್ನ ಹಣೆ ಬರಹ ಬದಲಾಯಿಸಕ್ ಹೋಗಿ ನೀವು ಸಮಸ್ಯೆ ತಂದ್ಕೋಬೇಡಿ. ಸರಸು, ಇದು ತಾನಾಗೆ ಹುಟ್ಕೊಂಡಿರೋ ಸಮಸ್ಯೆ ಅಲ್ಲ, ನಾವೇ ಕೈಯಾರೆ ಸೃಷ್ಟಿ ಮಾಡ್ಕೊಂಡಿದ್ದು. ದಯವಿಟ್ಟು ನೀನೇನು ಮಾತಾಡಬೇಡ. ರಾಹುಲ್ ಅವರೇ, ರಾಹುಲ್ ಮಾವ, ರಾಹುಲ್ ಅವರಿಗೆ ನೀವಾದ್ರೂ ಬೇಡ ಅಂತ ಹೇಳಿ. ಹೋಗ್ಲಿ ಬಿಡಮ್ಮ. ನನ್ ಮಗನ್ ಪ್ರೇಮದಲ್ಲಿ ಧೈರ್ಯನೋ ಅಮ್ಮನ ಮೇಲಿರೋ ಭಯನೋ ಇವತ್ತು ಯಾವ್ದು ಗೆಲ್ಲುತ್ತೋ ನೋಡ್ತೀನಿ. ಪ್ರೀತಿ, ರಾಹುಲ್ ಜೊತೆ ನಿನ್ನ ಮದುವೆ ಆಗೋವರೆಗೂ ನಿನಗೆಂಥ ಡಿಸ್ಟರ್ಬೆನ್ಸ್ ಬಂದ್ರೂ ನೀನು ಕೇವಲ ನನ್ನ ಮಾತಿನ ಮೇಲೆ ಮಾತ್ರನೇ ಫೋಕಸ್ ಮಾಡು. ಇನ್ನು ಉಳಿದವರು ಏನು ಹೇಳಿದ್ರು ಏನು ಮಾಡಿದ್ರು ಈ ಮದುವೆ ತಡೆಯೋಕ್ ಮಾತ್ರ ಯಾರಿಗೂ ಸಾಧ್ಯ ಇಲ್ಲ. ನಾಳೆ ರಾತ್ರಿ ಸಂಗೀತದ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಮನೆಗೆ ಬನ್ನಿ. ಓಕೆ ದೆನ್ ಪ್ರೀತಿ, ಬಾಯ್, ಟೇಕ್ ಕೇರ್. ಮೇಡಮ್, ಯಾ ರಾಹುಲ್, ಈಗ ಕೈ ಹೇಗಿದೆ ಮೇಡಮ್? ನೋವು ಕಮ್ಮಿ ಆಯ್ತಾ? ನೆನಪಾದಾಗ ಮಾತ್ರ ಪೇನ್ ಗೊತ್ತಾಗುತ್ತೆ, ಮರಿಬೇಕು ಅಂದ್ಕೊಂಡಾಗ ಏನು ಗೊತ್ತಾಗಲ್ಲ ರಾಹುಲ್. ಆದ್ರೂ ನನಗೆ ಬಂದಿದ್ದ ಕೋಪಕ್ಕೆ ಆ ಹುಡುಗಿ ಏನಾದ್ರೂ ನನ್ನ ಕಣ್ಣೆದ್ರಿಗಿದ್ದಿದ್ರೆ ನಾನು ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ ರಾಹುಲ್. ನನ್ನ ಪ್ರೊಫೆಷನಲ್ ಅಂಡ್ ಪರ್ಸನಲ್ ಲೈಫಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಇಷ್ಟೊಂದು ಕೋಪ, ಶತ್ರುತ್ವ ನಾನು ಯಾವತ್ತೂ ಬೆಳೆಸ್ಕೊಂಡಿರ್ಲಿಲ್ಲ. ಒಂದು ವಿಷಯಕ್ಕೋಸ್ಕರ ಇಷ್ಟು ಹಿಂದೆ ಬಿದ್ದಿರ್ಲಿಲ್ಲ. ಈ ವಾಗ್ದೇವಿ ಮನೆಗೆ ಸೊಸೆಯಾಗಿ ಬರಬೇಕು ಅಂದ್ರೆ ಆ ಹುಡುಗಿ ಹೆಣ್ಣಾಗಿ ಹುಟ್ಟಿದ್ರೆ ಮಾತ್ರ ಸಾಲದು, ಓದಲ್ಲಿ ಸ್ಟೇಟಸ್ ಅಲ್ಲಿ ನಂಬರ್ 1 ಆಗಿರ್ಬೇಕು. ಈ ಮನೆ ಹೆಸರನ್ನ ಮರ್ಯಾದೆನ ಇನ್ನೊಂದು ರೇಂಜ್ಗೆ ತಗೊಂಡು ಹೋಗ್ಬೇಕು. ಇದರಲ್ಲಿ ಯಾವ್ದಾದ್ರು ಒಂದೇ ಒಂದು ಕ್ವಾಲಿಟಿ ಆ ಹುಡುಗಿಗೇನಾದ್ರೂ ಇದೆಯಾ? ನಿನಗೇನು ಬೇಕೋ ಅದು ನನಗೆ ಗೊತ್ತಿಲ್ವಾ? ನನ್ನ ನಿರ್ಧಾರನ ಎಲ್ಲರೂ ತಪ್ಪು ಅಂತ ಬೆರಳು ಮಾಡಿ ತೋರಿಸೋದನ್ನು ಬಿಟ್ರೆ ಅರ್ಥ ಮಾಡ್ಕೊಳ್ಳೋರು ಒಬ್ರೂ ಇಲ್ಲ.
ಈಗ ಅವಳ ಬಗ್ಗೆ ಯೋಚನೆ ಮಾಡೋದು ಕೂಡ ಅನಗತ್ಯನೇ. ಈ ಮದುವೆ ಆಗೋವರೆಗೂ ನಾವೆಷ್ಟು ಸಮಾಧಾನವಾಗಿರ್ತೀವೋ ಅಷ್ಟೂ ಒಳ್ಳೇದು ರಾಹುಲ್. ನನ್ನ ಹತ್ರ ಏನಾದರೂ ಮಾತಾಡೋದಿತ್ತ ರಾಹುಲ್? ಅದು ಈ ಮದುವೆ ಬಗ್ಗೆನೇ ಮಾತಾಡೋಕೆ ಅಂತ ಬಂದೆ ಮೇಡಮ್. ಓ, ನಾಳೆ ನಡೆಯೋ ಸಂಗೀತದ ಕಾರ್ಯಕ್ರಮದ ಬಗ್ಗೆನಾ? ಅರ್ಥ ಆಯ್ತು. ವಾಣಿ, ವಾಣಿ, ಅಮ್ಮೋರೆ, ನಾಳೆ ಸಂಗೀತದ ಕಾರ್ಯಕ್ರಮ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟ ಏರ್ಪಾಡುಗಳನ್ನೆಲ್ಲ ನೋಡ್ಕೊಳ್ತಿದ್ಯಾ ವಾಣಿ? ಎಲ್ರಿಗೂ ಹೇಳಿದ್ದೀನಮ್ಮ. ಎಲ್ರಿಗೂ ಅಲ್ಲ, ಮನೇಲಿರೋರ್ನು ಕೂಡ ನೋಡ್ಬೇಕಲ್ವಾ? ರಾಹುಲ್, ಊಟ ಮಾಡಿದ್ಯಪ್ಪ? ಇಲ್ಲ ಮೇಡಮ್, ನಿಮ್ಮ ಹತ್ರ ಮಾತಾಡಾದ್ಮೇಲೆ. ನೋಡು, ಇವನಿನ್ನೂ ಊಟನೇ ಮಾಡಿಲ್ಲ. ಇವನು ಊಟ ಮಾಡೋದು ಯಾವಾಗ, ನಿದ್ರೆ ಮಾಡೋದು ಯಾವಾಗ? ಇವನು ಇದೇ ರೀತಿ ಇದ್ರೆ ನಾಳೆ ಹೇಗ್ ಫ್ರೆಶ್ ಆಗಿ ಕಾಣ್ತಾನೆ ಹೇಳು? ಕ್ಷಮಿಸಿ ಅಮ್ಮೋರೆ, ಬನ್ನಿ ರಾಹುಲ್ ಅವರೇ. ನೀನ್ ಹೋಗು, ನಾನು ಬರ್ತೀನಿ. ತಡ ಆಗ್ತಿದೆ ಅಲ್ವಾ? ಜಸ್ಟ್ 2 minutes. ನೀನ್ ಹೋಗು. ರಾಹುಲ್, ಏನಾಯ್ತು? ಏನಾದರೂ ಸೀರಿಯಸ್ ಇಶ್ಯೂನಾ? ಹೌದು ಮೇಡಮ್, ನನ್ನ ಲೈಫ್ಗೆ ಸಂಬಂಧಪಟ್ಟಿರೋ ವಿಷಯ. ಈ ಮದುವೆ ಬಗ್ಗೆ ಏನು ಅಲ್ಲ ತಾನೆ? ಹಾಗಿರೋಕ್ ಸಾಧ್ಯ ಇಲ್ಲ ರಾಹುಲ್. ಆವತ್ತು ಲಗ್ನ ಪತ್ರಿಕೆ ದಿನ ನೀನ್ ನನಗೆ ತೋರಿಸಿದ ಗೌರವದ ಮೇಲೆ ನನಗೆ ನಂಬಿಕೆ ಇದೆ. ನಿನ್ನ ತಾತ ಅವತ್ತು ಬಂದು ಮಾಡಿದ ಚಾಲೆಂಜ್ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದ್ಯಾ ರಾಹುಲ್? ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಅದು ಯಾವತ್ತೂ ನಡೆಯೋದಿಲ್ಲ. ಅಭಿ ವಿಷಯದಲ್ಲಿ ಮಾತು ತಪ್ಪಿದ್ದಕ್ಕೇನೆ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಕಾರಣ ಏನೇ ಆಗಿದ್ರೂ ಕೂಡ ಪ್ರೀತಿ ಜೊತೆ ನಿನ್ನ ಮದುವೆಗೆ ಯಾವುದಾದ್ರೂ ಅಡ್ಡಿಗಳು ಬಂದ್ರೆ ನಾನು ಈ ಮನೆಯಿಂದ ಹೋಗೋದಷ್ಟೇ ಅಲ್ಲ, ಶಾಶ್ವತವಾಗಿ ನಿಮ್ಮೆಲ್ಲರಿಂದನೂ ದೂರ ಆಗೋದನ್ನು ಬಿಟ್ರೆ ನನಗೆ ಬೇರೆ ದಾರಿನೇ ಇಲ್ಲ. ಮೇಡಮ್, ಹೌದು ರಾಹುಲ್, ಈ ಸೋಲು ನಿಂದನೆಗಳನ್ನ ನನ್ನಿಂದ ಹೊರೋದಕ್ಕಾಗೋಲ್ಲ, ಅನುಭವಿಸೋದಕ್ಕೂ ಆಗೋದಿಲ್ಲ. ಅದಕ್ಕಿಂತ ಸಾವೇ ವಾಸಿ. ಬೇಡ ಮೇಡಮ್, ಹಾಗೆಲ್ಲ ಮಾತಾಡಬೇಡಿ. ಹಾಗೆ ಮಾತಾಡಬಾರ್ದು, ಹಾಗೆ ನಡೀಕೂಡ್ದು ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಆದ್ರೆ ಐ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಬೆಟರ್. ರಾಹುಲ್, ಹೋಗಿ ಬೇಗ ಊಟ ಮಾಡಿ ನಿದ್ರೆ ಮಾಡು. ರಾಹುಲ್, ನಿನಗಿದ್ದ ಡೌಟ್ಸ್, ಭಯ ಎಲ್ಲ ಕ್ಲಿಯರ್ ಆಯ್ತು ತಾನೆ? ಯಾ ಮೇಡಮ್. ಸರ್ಸು, ರಾಹುಲ್ ಕೈಲಾಗಲ್ಲಮ್ಮ. ಅವಳು ಹಾಗೆ ಧ್ವನಿ ಹೆಚ್ಚಿಸಿ ಬಾಯಿ ಮುಚ್ಚಿಸ್ಬಿಡ್ತಾಳೆ. ತನಗ್ ಬೇಕಾಗಿದ್ದ ಮಾತು ಬಿಟ್ರೆ ಬೇರೆ ಯಾವ ಮಾತು ಬರ್ದಿರೋ ಹಾಗೆ ಮಾಡ್ತಾಳೆ. ಬೇಡ ಮಾವ, ಇನ್ನೇನು ಮಾತಾಡ್ಬೇಡಿ. ನಿಮ್ಮ ಕೈ ಮುಗಿತೀನಿ.
ಅಯ್ಯೋ, ಈ ಡೆಕೋರೇಷನ್ ಸೆಲೆಬ್ರೇಷನ್ ನೋಡ್ತಿದ್ರೆ ನೋಡ್ತಿದ್ರೆ ನಿನಗೆ ಮತ್ತೆ ಮದುವೆ ಆಗ್ಬೇಕು ಅನ್ಸ್ತಿದ್ಯಾ? ನಿಮಗ್ ಓಕೆ ಅಂದ್ರೆ ನನ್ಗೇನ್ ಪ್ರಾಬ್ಲಮ್ ಇಲ್ಲ. ಸರಿ, ಹಾಗಾದ್ರೆ ಒಂದ್ಸಲ ಹೋಗಿ ಮೇಡಮ್ ಹತ್ರ ಮಾತಾಡು. ಹಾ? ಓ ಗಾಡ್, ನೋ ವೇ. ನಿನ್ನೆ ದೀಪ ನೋಡ್ದ ಹಾಕ್ದಾಗೆ ಇವತ್ತು ನನ್ ಫೇಸ್ ಹೊಡ್ದೋಗುತ್ತೆ. ನೋ ವೇ. ರಾಹುಲ್ ಪ್ರೀತಿ ಮದ್ವೆ ಫಿಕ್ಸ್ ಆದಾಗ್ಲಿಂದ ದಿನ ಏನಾದ್ರೂ ಒಂದ್ ಸೆಲೆಬ್ರೇಷನ್ ಆಗ್ತಾನೆ ಇರುತ್ತೆ. ಮನೆ ತುಂಬಾ ಕಲರ್ಫುಲ್ ಆಗಿದೆ. ಸೂಪರ್ ಸೂಪರ್ ಡಿಸೈನರ್ ಸ್ಯಾರೀಸ್ ಕೂಡ ಉಟ್ಕೋತಿದೀನಿ. ಅಜ್ಜಿಗೆ ಅರಿವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮದುವೆ ಚಿಂತೆ ಅಂತೆ. ಪ್ರತಿ ಫಂಕ್ಷನ್ಗೂ ಏನಾದ್ರೂ ಇಶ್ಯೂ ಆಗತ್ತೆ ಅಂತ ನಾನ್ ಟೆನ್ಷನ್ ಮಾಡ್ಕೊಂಡಿದ್ರೆ ನೀನು ಡೆಕೋರೇಷನ್ ಸೆಲೆಬ್ರೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನ್ನ ಕಿಮ್ ಜಾನ್ ಕೂಡ ಬದಲಾಯಿಸೋಕ್ಕಾಗಲ್ಲ. ಹಾ? ಕಿಮ್ ಜಾನ? ಅವನ್ ಯಾರು? ಬೇಗ ಬೇಗ ಮಾಡಿ, ಸ್ವಲ್ಪ ಕೂಡ ತಡ ಆಗೋ ಹಾಗಿಲ್ಲ. ತೇಜ, ಯಾ ಮ್ಯಾಮ್, ಅರೇಂಜ್ಮೆಂಟ್ಸ್ ಎಲ್ಲ ಹೇಗ್ ನಡೀತಾ ಇದೆ? ನನಗೆ ಚಾನ್ಸೇ ಕೊಡದೆ ಎಲ್ಲನೂ ವಾಣಿನೇ ನೋಡ್ಕೋತಾ ಇದ್ದಾಳೆ ಮೇಡಮ್. ಓ ಗುಡ್. ಪ್ರೀತಿ ಅವ್ರ ಫ್ಯಾಮಿಲಿ ಹೊರಟಿದಾರೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಂಡ್ಯಾ? ಯಾ ಮ್ಯಾಮ್, ದೇ ಆರ್ ಆನ್ ದಿ ವೇ. ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಇಲ್ಲಿ ಇರ್ತಾರೆ. ಗುಡ್. ಪ್ರೋಗ್ರಾಮ್ ಕಂಪ್ಲೀಟ್ ಆಗಿ ಫುಲ್ ಸಿಸ್ಟಮ್ಯಾಟಿಕ್ ಆಗಿ ಕಂಡಕ್ಟ್ ಮಾಡೋದಕ್ಕೆ ಒಬ್ರು ಆಂಕರ್ನ ಅರೇಂಜ್ ಮಾಡಿ. ಓಕೆ ಮ್ಯಾಮ್. ರಾಹುಲ್ ಇಲ್ಲಿ ಅಲ್ಲಿ ನೋಡಿ. ಯು ಲುಕಿಂಗ್ ಸೋ ಹ್ಯಾಂಡ್ಸಮ್ ರಾಹುಲ್. ಥ್ಯಾಂಕ್ ಯು ಮೇಡಮ್. ನೀವ್ ಏನು ಟೆನ್ಷನ್ ಮಾಡ್ಕೊಳ್ದೆ ಪ್ರೀತಿ ನೀನು ಎಂಜಾಯ್ ಮಾಡೋದಕ್ಕೆ ಈ ಅರೇಂಜ್ಮೆಂಟ್ಸ್ನ ಪ್ಲಾನ್ ಮಾಡಿದ್ದೀನಿ. ಸೊ ಜಸ್ಟ್ ಬಿ ಹ್ಯಾಪಿ ಅಂಡ್ ಹ್ಯಾವ್ ಫನ್. ಯಾ ಮೇಡಮ್. ತೇಜ, ನಿನ್ ಡ್ಯಾಡಿ ಯಾಕೆ ಇನ್ನೂ ರೆಡಿಯಾಗಿ ಬಂದಿಲ್ಲ? ನಮ್ಮ ಸಂಪ್ರದಾಯಕ್ಕೆ ಗೌರವ ಕೊಡದೆ ಈ ಅರ್ಥ ಇಲ್ದಿರೋ ವೇಷಗಳು, ಕೋತಿ ಚೇಷ್ಟೆ ಅಂದ್ರೆ ನನಗಾಗಲ್ಲ. ಇದನ್ನೆಲ್ಲ ಮಕ್ಕಳ ಸಂತೋಷಕ್ಕಾಗಿ ನಾನು ಮಾಡ್ತಿದ್ದೀನಿ ಹೊರತು ನಮ್ಮ ಕಲ್ಚರ್ನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಖಂಡಿತ ಅಲ್ಲ. ಗೆಸ್ಟ್ ಎಲ್ಲ ಬರೋ ಟೈಮ್ ಆಯ್ತು. ನಿನ್ ಡ್ಯಾಡಿಗೆ ಹೋಗಿ ಬೇಗ ರೆಡಿ ಆಗೋದಕ್ಕೆ ಹೇಳು. ಅವ್ರಿಗಿಷ್ಟ ಇಲ್ಲದೆ ಹೋದ್ರು ಎಲ್ರ ಮುಂದೆ ನಗ್ನಗ್ತಾ ಇರೋದಕ್ಕೆ ಹೇಳು. ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಡ. ನಗ್ತಾ ನಡ್ಸೋದು, ಭಯಪಡಿಸಿ ಒಪ್ಸೋದು ಅವಳು ಮಾಡೋಷ್ಟು ಚೆನ್ನಾಗಿ ನನಗೆ ಮಾಡಕ್ ಬರಲ್ಲ. ಏನ್ ತೇಜ ಇದು? ನಡೀತಿರೋದು ರಾಹುಲ್ ಮದ್ವೆ ಅನ್ನೋದನ್ನ ಮರ್ತ್ ಬಿಟ್ಟಿದಾರ. ನನ್ನ ಮೇಲಿರೋ ಕೋಪನ ಫಂಕ್ಷನ್ ಮೇಲೆ ತೋರ್ಸೋದ್ ಬೇಡ ಅಂತ ಹೇಳೋರ್ಗೆ ದಯವಿಟ್ಟು ಇವತ್ತೊಂದು ದಿನನಾದ್ರು ಸ್ವಲ್ಪ ಕೂಲ್ ಆಗಿರೋದಕ್ಕೆ ಹೇಳೋರ್ಗೆ. ನಿಮ್ ಮೇಡಮ್ ಅನ್ಕೊಂಡಿದ್ನ ಮಾಡೋದ್ ಬಿಟ್ಟು ಯಾರ ಮಾತನ್ನು ಕೇಳಲ್ಲ. ನಾನ್ ಮಾತ್ರ ಅವಳಿಗೆ ಬೇಕಾದಾಗಿರ್ಬೇಕಾ? ವಾಣಿ, ಇನ್ನು 10 ಮಿನಿಟ್ಸ್ ಅಲ್ಲಿ ಪ್ರೀತಿ ಮನೆಯವರು ಎಲ್ಲರೂ ಬರ್ತಾ ಇದ್ದಾರೆ. ಅತಿಥಿಗಳನ್ನ ಗೌರವಿಸೋದು ನಮ್ಮ ರೀತಿ. ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಮನೇಲಿ ಎಲ್ರೂ ನೀಟಾಗಿ ರೆಡಿಯಾಗಿರ್ಬೇಕಷ್ಟೇ. ಸರಿನಮ್ಮ.
ಯಜಮಾನ್ರೆ, ನಾನು ಯಾರು ಹೇಳಿದ್ರು ಕೇಳಲ್ಲ. ಅನಾವಶ್ಯಕವಾಗಿ ನಿನ್ ಶ್ರಮ ವೇಸ್ಟ್ ಮಾಡ್ಕೋಬೇಡ. ಪ್ರತಿ ಸಾರಿ ನಿನ್ನನ್ನು ವಹಿಸ್ಕೊಂಡು ಬರ್ತಾ ಇದ್ರಲ್ಲ, ಅದಕ್ಕೆ ಈ ಸಲ ಅವ್ರನ್ನ ಒಪ್ಸೋಂತ ಜವಾಬ್ದಾರಿ ನಿಂದು. ಬಲವಂತವಾಗಿ ಒಪ್ಸೋದಕ್ಕೆ ನೀನು ನಿಮ್ಮ ಅಮ್ಮವರು ಅಲ್ಲ, ಭಯಪಟ್ಟು ಒಪ್ಕೊಳ್ಳೋದಕ್ಕೆ ನಾನ್ ರಾಹುಲ್ ಕೂಡ ಅಲ್ಲ. ಯಜಮಾನ್ರೆ, ಮಾವ, ಬೇಡಮ್ಮ, ನೀನ್ ಏನ್ ಕರೆದ್ರು ಎಷ್ಟು ಹೇಳಿದ್ರು ನಾನ್ ಮಾತ್ರ ಅವಳ ಮಾತನ್ನ ಕೇಳಲ್ಲ. ನಾನ್ ಹೇಳಿದ್ರು ಕೇಳಲ್ವಾ? ಇದು ಅವಳು ಹೇಳಿರೋ ಮಾತಾಗಿದ್ದಕ್ಕೆ ಖಂಡಿತವಾಗ್ಲೂ ಕೇಳಲ್ಲ. ನೀನ್ ನನ್ನ ಒಪ್ಸೋಕ್ಕೂ ನೋಡ್ಬೇಡ. ವಾಗ್ದೇವಮ್ಮ ವಹಿಸಿರೋ ಜವಾಬ್ದಾರಿ ಪೂರ್ತಿ ಮಾಡಕ್ಕೆ ನೀವು ಸಹಾಯ ಮಾಡಲ್ವಾ ಮಾವ? ನಿಮ್ಗೆ ನನ್ ಮೇಲೆ ಪ್ರೀತಿ ಅನ್ನೋದೇ ಇಲ್ವಾ? ಇರೋದಕ್ಕೆ ಈ ಕಾರ್ಯಕ್ರಮದಿಂದ ದೂರ ಇರ್ತೀನಿ ಅಂತ ಹೇಳಿದ್ದು. ನಿಜ ಗೊತ್ತಿರೋದಕ್ಕೆ ನನ್ ಕೈಲಿ ನಟಿಸೋಕ್ಕೂ ಆಗ್ತಿಲ್ಲ. ರಾತ್ರಿ ವೀರಾವೇಶದಲ್ಲಿ ಅಮ್ಮಂಗೆ ವಿಷಯ ಹೇಳ್ತೀನಿ ಅಂತ ಹೋದ. ಅವಳ ಮಾತಿಗೆ ಭಯಪಟ್ಟು ಬೆಕ್ಕಿನ ಮರಿ ಹಾಗೆ ವಾಪಸ್ ಬಂದ. ನಿಜ ಹೇಳಿದ್ರೆ ಈ ಮನೆಯಲ್ಲಿ ಸಂಭ್ರಮ ಅಲ್ಲ, ಯುದ್ಧನೇ ನಡೆಯುತ್ತೆ ಮಾವ. ಇಲ್ಲಿ ನೋಡು, ಹೀಗೇನೆ ನೀನ್ ಏನೇನೋ ಕಾರಣಗಳನ್ನ ಕೊಟ್ಟು ನನ್ ಕೈ ಕಟ್ ಹಾಕ್ತಿದ್ಯಾ, ಬಾಯಿ ಮುಚ್ಚಿಸ್ತಾ ಇದೀಯಾ. ನಿನ್ ಪ್ರೀತಿನ ಗೆಲ್ಸೋದಕ್ಕೋಸ್ಕರ ಯಾರನ್ನಾದ್ರೂ ಕೂಡ ಎದುರಿಸೋಕೆ ನಾನು ಸಿದ್ಧವಾಗಿದ್ರೆ ಅವನಲ್ಲಿ ಬೇರೆ ಹುಡುಗಿನ ಮದುವೆ ಮಾಡ್ಕೋತಾ ಇದ್ದಾನೆ. ಮತ್ ನೀನೇ ಹತ್ರ ಇದ್ದು ಎಲ್ಲ ಏರ್ಪಾಡು ನೋಡ್ಕೋತಾ ಇದೀಯಾ, ನನ್ನ ಕೂಡ ಸಿದ್ಧ ಆಗುವಂತಿದ್ಯಾ. ಅರ್ಥ ಇಲ್ದಿರೋ ಭಯದಿಂದ ಭವಿಷ್ಯ ನಾಶ ಮಾಡ್ಕೋತೀನಿ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ನನ್ ಭವಿಷ್ಯಕ್ಕಿಂತ ನಿಮ್ಮೆಲ್ರ ಸಂತೋಷನೇ ಮುಖ್ಯ. ನನ್ ಜೀವನಕ್ಕಿಂತ ಅಮ್ಮೋರ್ ಕೊಟ್ಟಿರೋ ಜವಾಬ್ದಾರಿನೇ ಮುಖ್ಯ. ನಾನೇ ಸರ್ಸು ಅಂತ ಗೊತ್ತಾದ್ರೆ ಅಮ್ಮೋರ್ ಕೋಪ ಆಕಾಶದಷ್ಟಾಗುತ್ತೆ. ಅಂಥದ್ರಲ್ಲಿ ಪ್ರೇಮ ಮದ್ವೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅಯ್ಯಯ್ಯೋ, ಯೋಚನೆ ಮಾಡಿದ್ರೇನೆ ನಡ್ಕ ಬರುತ್ತೆ. ಪ್ರೇಮದಲ್ಲಿ ತ್ಯಾಗ ಇರ್ಬೇಕೆ ಹೊರತು ಪ್ರೇಮನೇ ತ್ಯಾಗ ಮಾಡೋಷ್ಟು ಮೂರ್ಖತ್ವ ಇರಬಾರ್ದು. ತ್ಯಾಗ ಅಲ್ಲ ಮಾವ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡುವಂತ, ನೋವಲ್ಲಿರೋರ್ನ ಸಂತೋಷವಾಗಿಡ್ಬೇಕು ಅಂತ ನಮ್ಮಮ್ಮ ಹೇಳಿರೋ ಮಾತು. ನಮ್ಮಮ್ಮನ ಮಾತು ಕೂಡ ಕೇಳೋದಿಲ್ವಾ? ಮಾವ, ನೀವಿವಾಗ ಬಟ್ಟೆ ಬದಲಾಯಿಸದೆ ಹೋದ್ರೆ ಅಮ್ಮವರು ಮತ್ತೆ ಎಲ್ರ ಮುಂದೆ ನನ್ನನ್ನೇ ಬೈತಾರೆ. ಅದ್ ನಿಮ್ಗಿಷ್ಟನಾ? ಇವತ್ ಬರೋ ಅತಿಥಿಗಳೆಲ್ಲ ನೀವು ಮನೇಲಿದ್ದು ಬರ್ಲಿಲ್ಲ ಅಂತಂದ್ರೆ ಏನೇನೋ ಅಂದ್ಕೊಳ್ತಾರೆ. ಅದು ಒಳ್ಳೇದಾ? ನನ್ ಮಾತ್ ಕೇಳಿ, ಚೆನ್ನಾಗಿ ಸಿದ್ಧವಾಗಿ ಬನ್ನಿ. ನೀವೇನ್ ಮಾತಾಡೋ ಅಗತ್ಯ ಇಲ್ಲ. ಎಲ್ರನ್ನೂ ಸ್ವಾಗತಿಸೋದು ಬೇಡ. ಬಂದು ದೊಡ್ಡೋರ್ ಹಾಗೆ ಅಲ್ಲಿ ಕೂತ್ಕೊಳ್ಳಿ ಸಾಕು. ಕಾಡಲ್ಲಿ ಸಿಂಹ, ಈ ಮನೇಲಿ ನೀವು ಗರ್ವದಿಂದ ಓಡಾಡೋದೇ ಚಂದ. ಬೇಗ ಬನ್ನಿ ಮಾವ. ಏನಂದ್ರಮ್ಮ? ತುಂಬಾ ಕಷ್ಟಪಟ್ಟು ಒಪ್ಸಿದ್ದಾಯ್ತಮ್ಮ. ಹಾಯ್ ಆಂಟಿ. ಹಾಯ್ ರಾಹುಲ್. ಹಾಯ್. ವೆಲ್ಕಮ್ ಮೈ ಡಿಯರ್ ಪ್ರಿನ್ಸಸ್.
ಯು ಲುಕಿಂಗ್ ಸೋ ಗಾರ್ಜಿಯಸ್ ಆಸ್ ಯೂಶುವಲ್. ಥ್ಯಾಂಕ್ ಯು ಆಂಟಿ. ಹಾಯ್ ಪ್ರೀತಿ. ಇಟ್ಸ್ ಟೂ ಬ್ಯಾಡ್ ಪ್ರೀತಿ. ಅತ್ತೆ ಮನೆಗೆ ಬಂದ ಕೂಡಲೇ ನಮ್ಮನ್ನೆಲ್ಲ ಮರ್ತ್ಬಿಟ್ಯಾ? ಐ ಆಮ್ ಸಾರಿ ರಿಷಿ. ಆಂಟಿ, ಮೀಟ್ ಮೈ ಫ್ರೆಂಡ್ ರಿಷಿ. ಓ, ಮೈ ಕ್ಲೋಸ್ ಬಡಿ. ಹಾಯ್ ಆಂಟಿ. ಹಾಯ್. ಪ್ರೀತಿ, ನೀನ್ ಹೇಳಿದ ರಾಹುಲ್ ಇವನೇನಾ? ಈ ಸೆಲೆಕ್ಷನ್ ನಂದಲ್ಲ ರಿಷಿ, ನನ್ನ ಆಂಟಿದು. US ಅಲ್ಲಿರುವಾಗಲೇ ಅವರೇ ಸೆಲೆಕ್ಟ್ ಮಾಡಿದ್ದು. ಈ ಮದ್ವೆನ ಮುಂದೆ ನಿಂತು ನಡೆಸ್ತಾ ಇರೋದು ಕೂಡ ಆಂಟಿನೇ. ರಾಹುಲ್ ಬ್ರೋ, ಪ್ರೀತಿ ಅಂತ ವೈಫ್ ಜೊತೆ ಲೈಫ್ ಎಷ್ಟು ಫನ್ ಇರುತ್ತೋ ಅಷ್ಟೇ ಫ್ಯೂರಿಯಸ್ ಆಗಿ ಕೂಡ ಇರುತ್ತೆ. ಏಯ್, ಏನೋ ಹೆದರಿಸ್ತಿದ್ಯಾ? ಇಲ್ವೇ, ಪ್ರಿಪೇರ್ ಮಾಡ್ತಿದ್ದೀನಿ. ರಿಷಿ, ನಿನ್ನ ಪ್ರೀತಿ ಪ್ರೀತಿ ನಿಲ್ಲ. ರಾಹುಲ್ ಬ್ರೋ, ಏನ್ ನೀವು ಜೋಕ್ ಎಂಜಾಯ್ ಮಾಡಲೇ ಇಲ್ಲ? ಕಾಮೆಂಟ್ ಕೂಡ ಮಾಡ್ತಿಲ್ಲ. ನಿನ್ ಫಿಯಾನ್ಸಿ ಸೈಲೆಂಟಾ ಅಥವಾ ಫಂಕ್ಷನ್ ನಡೆಯೋದೇ ಇಷ್ಟ ಇಲ್ವಾ? ನಥಿಂಗ್ ಲೈಕ್ ದಟ್. ಐ ಆಮ್ ಫೈನ್. ಹಲೋ ಬಿಗ್ರೆ. ಬೀಗ್ರಿಗೆ ಇನ್ನೂ ನಮ್ಮ ಮೇಲೆ ಕೋಪ ಹೋಗಿಲ್ಲ ಅನ್ಸುತ್ತೆ. ಅವರು ನನ್ನ ಡಿಸಿಷನ್ಗೆ ಆಪೋಸ್ ಮಾಡ್ತಿದ್ದಾರೆ ಹೊರತು ನಿಮ್ಮೇಲೆಲ್ಲ ಯಾವ ಶತ್ರುತ್ವನೂ ಇಲ್ಲ. ಅವರು ಸೈಲೆಂಟ್ ಆಗಿದ್ದಾರೆ ಅಂದ ಮಾತ್ರಕ್ಕೆ ದಯವಿಟ್ಟು ಏನೇನೋ ಊಹೆಗಳನ್ನೆಲ್ಲ ಮಾಡ್ಕೋಬೇಡಿ. ಸಂಗೀತ ಅಂದ್ರೇನೆ ಎಂಟರ್ಟೈನ್ಮೆಂಟ್, ಸೆಲೆಬ್ರೇಷನ್. ಅದನ್ನು ಬಿಟ್ಟು ಬೇರೆ ಯಾವ ಯೋಚನೆಗಳು ಬೇಡ. ಪ್ಲೀಸ್ ಕಮ್. ಕಮ್ ಋಷಿ. ಇವಳು ನಮ್ಮ ಮಧ್ಯೆನೇ ಓಡಾಡ್ತಿರೋದು ನನ್ಗಂತೂ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಇವಳಿಗೊಂದು ಗತಿ ಕಾಣಿಸ್ತೀನಿ. ನಿನ್ ಮುಖದಲ್ಲಿ ಏನೋ ಮಿಸ್ ಆಗ್ತಿದೆ. ಸರಿಯಾಗಿ ನೋಡ್ತೀನಿ ತಡಿ. ಹಾ, ಗೊತ್ತಾಯ್ತು. ಪೊಗುರು, ಓವರ್ ಕಾನ್ಫಿಡೆನ್ಸು, ಓವರ್ ಆಕ್ಷನು. ಮೊನ್ನೆ ತನಕ ಇತ್ತಲ್ಲ, ಆದ್ರೆ ಇವತ್ತೇನಾಯ್ತು? ನನ್ಗೂ ರಾಹುಲ್ಗೂ ಬರ್ದಿರೋ ಲಗ್ನ ಪತ್ರಿಕೆಯಿಂದ ಮಾಯ ಆಯ್ತಾ? ಅಥವಾ ಈ ರಿಂಗ್ನ ನೋಡಿ ಓಡೆ ಹೋಯ್ತಾ? ಕಮೋನ್ ವಾಣಿ, ಏನಾದ್ರೂ ಒಂದು ಕೌಂಟರ್ ಕೊಡ್ತಿರ್ತೀಯಲ್ಲ, ಏನಾದ್ರೂ ಮಾತಾಡೋ. ಹೇಳು ಬೇಗ, ನನ್ಗೆ ಕೇಳ್ಬೇಕು ಅನಿಸ್ತದೆ. ನೋಡಿ, ನೀವು ನನ್ನ ಎಷ್ಟು ರೇಗಿಸಿದ್ರು ನಾನು ಮಾತಾಡಲ್ಲ. ಯಾಕೆ ಹೀಗೆ? ಅದು ಹಾಗೆ ಪ್ರೀತಿಯವರೇ, ನಂಗೆ ತುಂಬ ಕೆಲಸ ಇದೆ, ಮಾಡಕ್ ಬಿಡಿ. ಅಮ್ಮ ಅವ್ರಿಗೆ ಕೋಪ ಬಂದ್ರೆ ತುಂಬ ಬೈತಾರೆ. ಬೈಲಿ, ನನಗ್ ಬೇಕಾಗಿರೋದು ಅದೇ. ಈ ಮನೆ ಸೊಸೆಯಾಗಿ ನನ್ನ ಸ್ಟೇಟಸ್ ಏನೋ, ಕೆಲಸದವಳಾಗಿ ನಿನ್ ಸ್ಥಾನ ಏನೋ ಈಗ್ಲಾದ್ರೂ ಅರ್ಥ ಆಯ್ತಾ? ಇನ್ ಮುಂದೆ ನನ್ನ ಕ್ವೆಶ್ಚನ್ ಮಾಡೋದು, ಚಾಲೆಂಜ್ ಮಾಡೋದಲ್ಲ. ಈ ಪ್ರೀತಿ ಪವರ್ ಖದರ್ ತಿಳ್ಕೊ. ಹಲೋ, ನಾನು ಇಷ್ಟು ಮಾತಾಡ್ತಿದ್ರು ನೀನು ಸೈಲೆಂಟ್ ಆಗಿರೋದ್ರಿಂದ ನನಗೆ ಇಂಪ್ಯಾಕ್ಟ್ ಗೊತ್ತಾಗ್ತಿಲ್ಲ ವಾಣಿ. ಇನ್ನೇನಾದ್ರೂ ಮಾಡಬೇಕು. ಅಯ್ಯೋ ಅಯ್ಯೋ, ಏನ್ ಪ್ರೀತಿ ಇದು? ಸಾರಿ ವಾಣಿ, ನಾನು ನೋಡ್ಕೊಳ್ಳಿಲ್ಲ.
ಆದ್ರೂ ಮನೆ ಕೆಲಸ ಮಾಡೋಳ್ ಡ್ರೆಸ್ಸು ಇಷ್ಟು ಡರ್ಟಿ ಆಗಿಲ್ಲ ಅಂದ್ರೆ ನೋಡೋರಿಗೆ ಡೌಟ್ ಬರುತ್ತೆ. ಅದಕ್ಕೆ ಕಲರ್ಫುಲ್ ಮಾಡಿದೆ. ಚೆನ್ನಾಗಿದೆ ಅಲ್ವಾ? ನಿನ್ನ ನೋಡ್ತಿದ್ರೆ ತುಂಬಾ ದಿನದ ಮೇಲೆ ಅಯ್ಯೋ ಪಾಪ ಅನಿಸ್ತಿದೆ ವಾಣಿ. ರಾಹುಲ್ ಅಂದ್ರೆ ಪ್ರೀತಿ ಅಂದೆ, ಪ್ರಾಣಕ್ಕಿಂತ ಹೆಚ್ಚು ಅಂತ ಬೇರೆ ಹೇಳ್ದೆ. ಈಗ ನೋಡು, ರಾಹುಲ್ ಮದ್ವೆ ನನ್ ಮದ್ವೆಲಿ ಕೆಲ್ಸ ಮಾಡ್ಕೊಂಡು ಹೀಗ್ ಬಿದ್ದಿದ್ಯಲೆ. ಕನ್ಸ್ ಕಾಣೋದು ತಪ್ಪಲ್ಲ. ನಿನ್ ಹಾಗೆ ಅರ್ಹತೆ ಇಲ್ದೇ ಇರೋರು ಕನ್ಸ್ ನಿಜ ಆಗುತ್ತೆ ಅನ್ಕೊಳ್ಳೋದು ತಪ್ಪು. ವಾಣಿ, ನನ್ ಜೊತೆ ಬಾ. ನಿನ್ ಬಗ್ಗೆ ನೀನ್ ಏನ್ ಅಂದ್ಕೊಂಡಿದ್ಯಾ? ನೀನ್ ಎಲ್ಲಿದ್ಯಾ, ಏನ್ ಮಾಡ್ತಾ ಇದೀಯ ಅಂತ ಅರ್ಥ ಆಗ್ತಿದ್ಯಾ ನಿನ್ಗೆ? ನನ್ನ ಮರ್ಯಾದೆ ತೆಗೆಯೋಕೆ ನೀನು ಕೂಡ ರೆಡಿ ಆಗ್ಬಿಟ್ಯಾ? ಏರ್ಪಾಡ್ನೆಲ್ಲ ಹತ್ರ ಇದ್ದು ನೋಡ್ಕೋತೀನಿ ಅಂತ ಹೇಳಿ ನೀನ್ ಮಾಡ್ತಿರೋ ಕೆಲಸ ಎಲ್ಲ ಇದೇನಾ? ಮಾತಾಡು. ಅಮ್ಮೋರೆ, ಪ್ರೀತಿ ಅವರು ಪ್ರೀತಿ ವಿಷಯ ನಿನ್ಗ್ಯಾಕ್ ಬೇಕು? ಅದು ಜ್ಯೂಸ್ ಸೀರೆ ಮೇಲೆ ಬಿದ್ದು ಹಾಳಾಗಿದ್ದಕ್ಕೆ. ಅದೇನು ಮಿಸ್ಟೇಕ್ ಅಲ್ಲಿ ನಡೆದಿರ್ಬೇಕು. ಈಗ ಅದಲ್ಲ ಪ್ರಾಬ್ಲಮ್. ಮನೇಲಿ ಎಷ್ಟು ಗ್ರ್ಯಾಂಡ್ ಆಗಿ ಫಂಕ್ಷನ್ ನಡೀತಾ ಇದೆ ಅಂತ ನೋಡ್ತಾ ಇದೆಯಲ್ಲ, ಬಂದಿರೋರೆಲ್ಲ ಏನ್ ಅನ್ಕೊಳ್ತಾರೆ? ನಾನಷ್ಟೇ ಅಲ್ಲ, ಮನೇಲಿರೋ ಪ್ರತಿಯೊಬ್ರು ಕೂಡ, ಕೊನೆಗೆ ಕೆಲಸದವರು ಕೂಡ ತುಂಬಾ ನೀಟಾಗಿರ್ಬೇಕು. ನಿನ್ನ ಹತ್ರ ಬೇರೆ ಸೀರೆಗಳಿಲ್ವಾ? ಇದೆ ಅಮ್ಮೋರೆ, ಆದ್ರೆ ಅದು ಅಮ್ಮೋರೆ. ಮೊದ್ಲು ಹೋಗಿ ನಿನ್ನ ಹತ್ರ ಇರೋ ಒಳ್ಳೆ ಸೀರೆ ಉಟ್ಕೊಂಡ್ ಬಾ. ಎಲ್ಲ ಹಳೆ ಸೀರೆಗಳಮ್ಮ. ನೀನು ಸಂಬಳ ತಗೊಳ್ತೀಯ ತಾನೆ? ಹೊಸ ಸೀರೆಗಳನ್ನು ತಗೊಳ್ಬೇಕು. ಮನೇಲಿ ಎಷ್ಟು ದೊಡ್ಡ ಫಂಕ್ಷನ್ ನಡೀತಿದೆ ಅಂತ ನೋಡ್ತಿದ್ಯಾ ತಾನೆ? ಗೊತ್ತಿದ್ದು ಕೂಡ ಯಾಕೆ ಹೇಗಿದ್ಯಾ? ಯಾಕೆ ರೀತಿ ಹಳೆ ಸೀರೆನ ಉಟ್ಕೊಂಡು ನಿಂತಿದ್ಯಾ? ಕೆಲ್ಸ ಎಲ್ಲ ಮುಗಿಯೋದ್ರಲ್ಲಿ ತಡ ಆಗ್ಬಿಡುತ್ತೆ ಅಮ್ಮೋರೆ. ಓಹ್, ಏನಾದ್ರೂ ಕೇಳಿದ್ರೆ ಸಾಕು ಒಂದು ಕಾರಣ ಕೊಟ್ಬಿಡ್ತೀಯ. ಇರು. ಅಮ್ಮೋರೆ, ನಿಮ್ ಸೀರೆ ನಾನು. ನನಗೆ ಈ ಮನೆ ಮರ್ಯಾದೆ ಮುಖ್ಯ, ನನ್ನ ಸೀರೆ ಅಲ್ಲ. ತಗೋ. ಬೇಡ ಅಮ್ಮೋರೆ. ತಗೋ. ಏಯ್, ಎಲ್ಲಿಗೆ? ನನ್ ಕೋಣೆಗೆ ಹೋಗಿ ಉಟ್ಕೊಂಡ್ ಬರ್ತೀನಮ್ಮ. ನಾನೀಗ ಸೀರೆ ಕೊಟ್ಟಿದ್ದೀನಿ ಅನ್ನೋದನ್ನ ಎಲ್ರಿಗೂ ತೋರಿಸ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ಯಾ? ಏನ್ ಮಾಡ್ತಾ ಇದೀಯ ಅಂತ ಅರ್ಥ ಆಗ್ತಾ ಇದೆಯಾ ನಿನಗೆ? ಪೆದ್ದಾಗಿ ಆಡ್ಬೇಡ. ನೀನು ಎಲ್ಲೂ ಹೋಗೋಂತ ಅವಶ್ಯಕತೆ ಇಲ್ಲ. ನನ್ನ ರೂಮಲ್ಲೇ ಉಟ್ಕೋ. ಸರಿ ಅಮ್ಮ. ಬೇಗ ರೆಡಿಯಾಗಿ ಕೆಳಗ್ ಬಾ. ಏನಾಯ್ತು ಆಂಟಿ? ವಾಣಿನ ಯಾಕೆ ಕೋಪದಲ್ಲಿ ಕರ್ಕೊಂಡು ಹೋದ್ರಿ? ಏನಿಲ್ಲ, ಅವಳಿಂದ ಸ್ವಲ್ಪ ಡಿಸ್ಟರ್ಬ್ ಅನ್ನಿಸ್ತು, ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ಬಂದೆ. ಏನಾದ್ರೂ ಪ್ರಾಬ್ಲಮ್ ಮೇಡಮ್? ನೋ, ನಾಟ್ ಅಟ್ ಆಲ್. ಯು ಜಸ್ಟ್ ಕ್ಯಾರಿ ಆನ್. ಬಾವಾ, ವಾಗ್ದೇವಿ ಸರಸುನ ಕೋಪದಿಂದ ಒಳಗಡೆ ಕರ್ಕೊಂಡು ಹೋದ್ಲು. ಒಬ್ಳೆ ಹೊರಗಡೆ ಬಂದ್ಲು. ಅವಳ ಬಗ್ಗೆ ನಿಜ ಗೊತ್ತಾಗಿರ್ಬೋದು ಅಂತೀರಾ? ಇಲ್ಲ ಅತ್ಗೆ ಅಮ್ಮ, ನಿಜ ಗೊತ್ತಾದ್ರೆ ರಹಸ್ಯವಾಗಿ ಶಿಕ್ಷೆ ಕೊಡೋ ಗುಣ ನಿಮ್ ತಂಗಿಗೆಲ್ಲಿದೆ? ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ರು ಮುಂದೆ ಮಾಡೋದೇ ಅವಳಿಗಿರೋ ಕೆಟ್ಟ ಅಭ್ಯಾಸ.
ನನಗೆ ಟೆನ್ಷನ್ ಆಗ್ತಾ ಇದೆ. ಸರ್ಸು ರೂಮಲ್ಲಿ ಒಬ್ಳೆ ಏನು ಮಾಡ್ತಿದ್ದಾಳೋ, ಯಾವ ಕಂಡೀಷನಲ್ಲಿ ಇದ್ದಾಳೋ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ವಾವ್, ಈ ಹುಡುಗಿ ಯಾರು? ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ. ಪ್ರೀತಿ, ಇವ್ರು ಯಾರೇ ಆಗಿದ್ರು ನಿನ್ನ ಡಾಮಿನೇಟ್ ಮಾಡೋ ಆಗಿದ್ದಾರೆ. ಶರಪ್, ಅವಳು ಈ ಮನೆ ಕೆಲ್ಸದವಳು. ನೋಡಿದ್ರೆ ಆಗನ್ಸಲ್ವಲ್ಲ. ಮ್ಯಾಡಮ್, ಇದು ನಿಮ್ ಹಳೆ ಸ್ಯಾರಿ ಅನ್ನಿಸ್ತಿದ್ಯಲ್ಲ? ಹೌದು, ನಂದೇ. ಅವಳು ಉಟ್ಕೊಂಡಿದ್ದ ಸೀರೆ ಗಲೀಜಾಗಿತ್ತು, ಅದಕ್ಕೆ ನನ್ನ ಸೀರೆ ಕೊಟ್ಟೆ. ಯಾಕೆ ಕೊಟ್ರಿ ಆಂಟಿ? ಸಾರಿ, ಬ್ಯೂಟಿ ಎಲ್ಲ ಸ್ಪಾಯ್ಲ್ ಆಯ್ತು. ಈಗ ಬ್ಯೂಟಿ ಮುಖ್ಯ ಅಲ್ಲ ಪ್ರೀತಿ. ಕೆಲಸ ಮಾಡುವಾಗ, ನಮ್ಮ ಮಧ್ಯೆ ಓಡಾಡುವಾಗ ನೀಟಾಗಿರೋದು ಮುಖ್ಯ. ಏನೇ ಇನ್ನೂ ಇಲ್ಲೇ ಇದೆಯಾ? ಹೋಗಿ ಗೆಸ್ಟ್ಗೆ ಏನ್ ಬೇಕು ಅಂತ ನೋಡು. ಸೂರ್ಯ, ಹಾಯ್ ಸರ್ಸು, ಹೇಗಿದ್ಯಾ? ಸೂರ್ಯ, ಈ ಮನೇಲಿ ಇರೋಷ್ಟು ಹೊತ್ತು ನನ್ನ ಸರ್ಸು ಅಂತಲ್ಲ, ವಾಣಿ ಅಂತ ಕರಿಬೇಕು. ಅಂದ್ರೆ ಯಾಕೆ? ಕಾರಣ ಆಮೇಲೆ ಹೇಳ್ತೀನಿ. ನೀನೇನಿಲ್ಲಿ? ಫ್ಯಾಕ್ಟ್ರಿ ಕೆಲ್ಸದ ಮೇಲೆ ಈ ಏರಿಯಾಗೆ ಬಂದಿದ್ದೆ. ಕೆಲಸ ಮುಗಿಯೋದ್ರೊಳಗಡೆ ನೀನೇನು ಮಾತಾಡ್ಸೋಣ ಅಂತ ಇಲ್ಲಿಗೆ ಬಂದೆ. ಹೌದು, ನೀನೇನು? ನಿನ್ ಗೆಟಪ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಕಲರ್ಫುಲ್ ಸ್ಯಾರಿ, ಬ್ಯೂಟಿಫುಲ್ ಸ್ಮೈಲ್. ಅಂದ್ರೆ ನಿಮ್ ವಾಗ್ದೇವಿ ಅಮ್ಮ ಅವ್ರಿಗೆ ನಿಜ ಗೊತ್ತಾಯ್ತಾ? ರಾಹುಲ್ ಜೊತೆ ನಿನ್ ಮದ್ವೆಗೆ ಓಕೆ ಅಂದ್ರಾ? ಇಲ್ಲ ಸೂರ್ಯ, ಯಾರಿಗೂ ಏನೂ ಗೊತ್ತಿಲ್ಲ. ನನ್ ಸೀರೆ ಮೇಲೆ ಜ್ಯೂಸ್ ಬಿತ್ತು ಅಂತ ವಾಗ್ದೇವಮ್ಮವರು ಈ ಸೀರೆ ಕೊಟ್ರು. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಹೀಗೆ ಸೀರೆ ಕೊಟ್ಟಂಗೆ ನಿನಗೆ ಸೊಸೆ ಪೋಸ್ಟ್ ಕೂಡ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ ಸೂರ್ಯ. ಯಾವಾಗ ಮಾತಾಡಿದ್ರು ಹೀಗೆ ಬೇಡ ಅಂತ ಅಡ್ಡ ಬರ್ತೀಯ. ಅಲ್ಲಿ ನಡೆಯೋದೆಲ್ಲ ನಡೀತಾನೆ ಇದೆ ಸರ್ಸು. ಒಳ್ಳೆತನ ಹೆಚ್ಚಾದ್ರೆ ಮನುಷ್ಯಂಗೆ ಎಷ್ಟು ನಷ್ಟ ಅಂತ ನಿನ್ ಲೈಫ್ ನೋಡಿದ್ರೆ ಅರ್ಥ ಆಗತ್ತೆ. ನಂಗೆ ಯಾವ ನಷ್ಟನೂ ಇಲ್ಲ, ಕಷ್ಟನೂ ಇಲ್ಲ. ಸರ್ಸು, ನಿಜವಾಗ್ಲೂ ನಿನಗೆ ನೋವಾಗ್ತಿಲ್ವಾ? ರಾಹುಲ್ ಇಲ್ಲ ಅಂದ್ರೆ ನೀನ್ ಬದುಕ್ತೀಯಾ? ವಾಣಿ, ಅಲ್ಲೇನ್ ಮಾಡ್ತಿದ್ಯಾ? ಬಾ ಸೂರ್ಯ, ನಮ್ಮ ಅಮ್ಮವ್ರಿಗೆ ಪರಿಚಯ ಮಾಡಿಸ್ತೀನಿ. ಅಮ್ಮೋರೆ, ಇವಳ ಹೆಸರು ಸೂರ್ಯಕಾಂತ ಅಮ್ಮೋರೆ, ನನ್ನ ಸ್ನೇಹಿತೆ. ನಮಸ್ತೆ ಮೇಡಮ್. ನಮಸ್ತೆ. ಗರ್ಲ್ ಫ್ರೆಂಡಾ? ನೋಡಕ್ ಒಳ್ಳೆ ಟಾಮ್ ಬಾಯ್ ತರ ಇದ್ದಾಳಲ್ಲ. ನಾನ್ ಸ್ವಲ್ಪ ಟಾಮ್ ಬಾಯ್ ತರ. ಓ, ಫಂಕ್ಷನ್ಗೆ ಈ ತರ ಫ್ರೆಂಡ್ಸ್ನೆಲ್ಲ ಕರೀತಿದ್ಯಾ ಅಂದ್ರೆ ಸಿಟಿಲಿ ನಿನ್ ನೆಟ್ವರ್ಕ್ ಜಾಸ್ತಿ ಇರೋ ಹಾಗಿದೆ. ಒಳ್ಳೆ ಮನ್ಸ್ಗೆ, ಒಳ್ಳೆ ಮನುಷ್ಯರಿಗೆ ಸ್ನೇಹಿತರೆ ಯಾವಾಗ್ಲೂ ಜಾಸ್ತಿನೇ ಇರ್ತಾರೆ. ಚಿಕ್ ಮೇಡಮ್. ಚೆನ್ನಾಗಿ ಹೇಳ್ದಿಯಮ್ಮ. ಆ ಮಾತಿಗೆ ಅರ್ಥ ಗೊತ್ತಿಲ್ಲದೆ ಈ ಮನೆಯಲ್ಲಿ ಕೆಲವರು ಆವೇಶದಲ್ಲಿ ಏನೇನ್ ಮಾಡ್ತಾರೋ ಅಂತಾನೆ ಗೊತ್ತಾಗ್ತಿಲ್ಲ. ಸರಿ, ಈಗಾಗಲೇ ಲೇಟ್ ಆಗಿದೆ. ಪ್ರೋಗ್ರಾಮ್ ಶುರು ಮಾಡೋಣ. ಹಾಯ್, ಹಲೋ, ಗುಡ್ ಈವ್ನಿಂಗ್. ವೆಲ್ಕಮ್ ಟು ರಾಹುಲ್ ಪ್ರೀತಿ ಸಂಗೀತ್ ಫಂಕ್ಷನ್.
ದ ನೈಟ್. ರಾಹುಲ್, ಪ್ರೀತಿ, ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ಏನ್ ಸರ್ಸು ಇದು? ನೀನೇನು ಮಾತಾಡ್ಬೇಡ ಸೂರ್ಯ. ನನ್ನಿಂದ ಆಗಲ್ಲ ಸರ್ಸು. ಆ ಆಂಕರ್ ಕೈಯಿಂದ ಮೈಕ್ ಕಿತ್ಕೊಂಡು ನಮ್ ಸರ್ಸುಗೆ ರಾಹುಲ್ ಜೊತೆ ಮದ್ವೆ ಮಾಡಿ ಅಂತ ಜೋರಾಗಿ ಕೂಗ್ ಹೇಳ್ಬೇಕನ್ನಿಸ್ತಿದೆ. ಅಯ್ಯೋ, ಅಷ್ಟೇ ಕತೆ. ನಿನ್ನ ಆಲೋಚನೆನ, ಆವೇಶನ ಸ್ವಲ್ಪ ಹೊತ್ತು ಪಕ್ಕಕ್ಕಿಡು ಸೂರ್ಯ. ಸಂಗೀತ ಅಂದ್ರೇನೆ ಎನರ್ಜಿ ಅಂಡ್ ಸೆಲೆಬ್ರೇಷನ್ಸ್. ಸೊ ಮೊದ್ಲಿಗೆ ವನಜಾ ಅಂಡ್ ತೇಜ ಜೋಡಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ.